ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯ ರಮೇಶ್. ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿದೆ ಅಂತ ಹೇಳಿ ನೋಡೋಕ್ಕೂ ಮುನ್ನ ನಾಗಮಂಗಲ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆರವಣಿಗೆ ವೇಳೆ ಮಸೀದಿ ಮುಂದೆ ಗಲಾಟೆಯಾಗಿತ್ತು. ಮಸೀದಿಯಿಂದ ಜನರು ಕಲ್ಲು ತೂರಾಟವನ್ನು ಮಾಡುವಂತಹ ಕೆಲಸಗಳನ್ನ ಕೂಡ ಮಾಡಿದ್ರು. ಮಸೀದಿಯಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಎಲ್ಲವನ್ನ ಮರೆತು ಎಲ್ಲರೂ ಒಂದಾಗಿ ಬಾಳ್ಬೇಕು. ಈ ಬಾರಿ ಸರಳವಾಗಿ ಈದ್ ಹಬ್ಬವನ್ನ ಆಚರಿಸಿದ್ದೇವೆ. ಎಲ್ಲರೂ ಭಯದಲ್ಲಿದ್ದಾರೆ. ಇದೊಂದು ಕೆಟ್ಟ ಘಟನೆ ನಡೆದೋಗ್ಬಿಟ್ಟಿದೆ, ನಡಿಬಾರ್ದಾಗಿತ್ತು. ರಿಪಬ್ಲಿಕ್ ಕನ್ನಡಗೆ ಮುಸ್ಲಿಂ ಮುಖಂಡರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿದ್ದಾರೆ. ಈಗ ನಾನು ಅವರ ಪ್ರಾರ್ಥನಾ ಮಂದಿರದಲ್ಲಿದ್ದೀನಿ, ಅವ್ರು ಮಾತಾಡಿಸ್ತೀನಿ. ಹೇಗಿತ್ತು ಈದ್ ಮಿಲಾದ್, ಏನು ಹೇಳ್ತಾರೆ ಈ ಮೂಲಕ ಅನ್ನೋದನ್ನು. ಸರ್ ಹೇಳಿ, ಈದ್ ಮಿಲಾದ್ ಮುಗೀತಾ? ತಮ್ಮ ಎಲ್ಲ ಪ್ರಾರ್ಥನೆ ಮುಗೀತಾ? ಅದೇ ಇವತ್ತು ಬರೀ ನಮಾಜಿ ಮಾಡ್ಕೊಂಡು ಇದು ಸರಿ ಅಲ್ವಲ್ಲ, ಅದಕ್ಕೆ ನಮಾಜಿ ಮಾಡ್ಕೊಂಡು 8 ಗಂಟೆಗೆ ಅಜಾನ್ ಆಯಿತು. 8:15ಗೆ ನಮಾಜಿ ಮಾಡ್ಕೊಂಡು ನಮ್ಮ ಮನೆಗೆ ಅದೆಲ್ಲ ಹೋಗ್ತಾ ಇದ್ದಾರೆ. ಏನು ಮಾಡ್ತಾ ಆ ಥರ ಏನು ಮಾಡೋದಿಲ್ಲ. ಅಂದರೆ ಮೊನ್ನೆ ಆಗಿದ್ದು ಒಂದು ಪ್ರವೋಕ್ ಮಾಡಿದ್ರು ಅನ್ನೋದಿತ್ತು. ಇವತ್ತು ತಮ್ಮ ಹಬ್ಬ, ಇವತ್ತು ಪ್ರವೋಕ್ ಆಗಿ ಮತ್ತೇನಾದರೂ ಘಟನೆ ಆಗ್ಬೋದು ಅನ್ನೋ ಉದ್ದೇಶನ, ಯಾಕೆ ಏನು ಅಂತ? ಅದೇ ಏನಾರ ಆ ಥರ ಮತ್ತೆ ಇದು ಆಗ್ಬೋದು ಅಂತ, ಒಂದು ಜಾಸ್ತಿ ಏನು ಮಾಡೋಕ್ಕೆ ಹೋಗ್ಬಾರ್ದು ಅಂತ ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬರೀ ನಮಾಜಿ ಮಾಡ್ಕೊಂಡೇ ಹೋಗೋದು ಅಷ್ಟೇ, ಬೇರೆ ಏನೂ ಇಲ್ಲ. ಒಂದು ವೇಳೆ ಏನೂ ಆಗಿಲ್ಲ ಅನ್ನೋದಿದ್ರೆ, ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ದಿದ್ರೆ ಈದ್ ಮಿಲಾದ್ ಹಬ್ಬ ಎಷ್ಟು ಜೋರಾಗಿ ಆಚರಿಸ್ತಾ ಇದ್ರಿ ಸರ್? ಮೊದಲು ಏನು ಜಾಸ್ತಿ ಮಾಡ್ತಾ ಇರಲಿಲ್ಲ. ಬರೀ ಒಂದು ಇದು ನಮಾಜಿ ಆದಮೇಲೆ ಬಯಾನ್ ಆಗ್ತಾಯಿತ್ತು. ಬಯಾನ್ ಆದಮೇಲೆ ಎಲ್ಲ ಒಂದು ಅರ್ಧ ನಮ್ಮ ಪೈಗಂಬರ ಅದು ಹೇಳಿ ಒಂದು ಅರ್ಧ ಗಂಟೆ 3/4 ಗಂಟೆ ಹೇಳಿ ಮತ್ತೆ ಅದು ಇದು ಕ್ಲೋಸ್ ಮಾಡ್ತಾಯಿದ್ವಿ, ಮನೆಗೆ ಹೋಗ್ತಾಯಿದ್ವಿ ಅಷ್ಟೇ. ಬೇರೆ ಏನು ಜಾಸ್ತಿ ಆಗ್ತಾ ಇರಲಿಲ್ಲ. ಸರ್, ನೀವು ಅಣ್ಣ ತಮ್ಮಂದಿರಂತೆ ಇದ್ದವರು, ಸಾಮರಸ್ಯ ಇತ್ತು ನಾಗಮಂಗಲದಲ್ಲಿ, ಅದು ಕದಡಿದ್ದು ಹೇಗೆ ಸರ್? ಯಾಕೆ ಹಿಂಗಾಯಿತು ಅಂತ? ಅದು ಹೆಂಗೆ ಇದು ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಸೇರ್ಕೊಂಡು ಗಳಿಗೆ ಆ ಥರ ಆಗಿಬಿಟ್ಟಿದೆ. ಯಾರು ಆ ಥರ ಮಾಡೋಕ್ಕೆ ಅಂತ ಇದೇನೂ ಇರಲಿಲ್ಲ. ಆಗ್ಬಿಟ್ಟು ಅಷ್ಟೇ, ಜಾಸ್ತಿ ಇಷ್ಟೆಲ್ಲ ಆಗಿದೆ. ಮತ್ತೆ ಸರಿ ಹೋಗಬೇಕು, ಮತ್ತೆ ಅಣ್ಣ ತಮ್ಮಂದಿರಂತೆ ನಾಗಮಂಗಲದಲ್ಲಿ ಬದುಕೊಂತಾಗಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಹಿರಿಯರಾಗಿ ಏನು ಹೇಳ್ತೀರಿ ಸರ್? ನಾವೆಲ್ಲ ಶಾಂತಿ ಮಾಡಬೇಕು ಅಂತ ಶಾಂತಿ ಸಭೆ ಎಲ್ಲ ಮಾಡಿದ್ದು. ಅವತ್ತು ಚೌಟ್ರಿಲ್ ಸೇರಿದ್ದು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಲ್ಲ ಬಂದಿರು, ಎಲ್ಲ ಅಲ್ಲಿ ಎಲ್ಲ ಇದು ಮಾಡಿಬಿಟ್ಟು ಬಂದಿದ್ದೀವಿ. ಗಣೇಶ ಹಬ್ಬ ಮಾಡಿದಾಗಲೂ ಜೊತೆಲಿ ನಾವು ಸೇರಿಬಿಟ್ಟು ಮಾಡೋಣ ನೆಕ್ಸ್ಟು ಅಂತ, ಆಚರಣೆ ಮಾಡೋಣ ಅಂತ ಮಾಡ್ಕೊಂಡಿದ್ದೀವಿ. ಇವತ್ತು ನಾವು ಮಾಮೂಲಿ 8 ಗಂಟೆಗೆ ನಮಾಜಿ ಆಗುತ್ತೆ. ನಮಾಜಿ ಆದಮೇಲೆ ಮಾಮೂಲಿ ಪ್ರತಿ ಸಲನೂ ನಮ್ಮ ಪ್ರಾಫಿಟ್ ಪೈಗಂಬರ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳಿ ನಮಾಜಿ ಮುಗಿಸ್ಕೊಂಡು ಮನೆಗೆ ಹೋಗಿ ತಿಂಡಿ ಮಾಡ್ಕೋತಾ ಇದ್ವು ಅಷ್ಟೇ. ಬಟ್ ಈ ಸತಿ ಸ್ವಲ್ಪ ಸರಳವಾಗಿ ಮಾಡಿದ್ದೀವಿ. ಊರಲ್ಲಿ ವಾತಾವರಣ ಸರಿಯಾಗಿಲ್ವಲ್ಲ, ಹೆಂಗೆ ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತ ಅದರಿಂದ ಸ್ವಲ್ಪ ಸರಳವಾಗಿ ಮಾಡಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ನಾವೆಲ್ಲರೂ ಅಣ್ಣ ತಮ್ಮಂದ್ರಿಂತ ಹೆಂಗೆ ಇದ್ವಿ, ಮುಂದೇನೂ ಹಾಗೆ ಇರಬೇಕು. ಇದೊಂದು ಕೈಘಟನೆ ಇಲ್ಲಿಗೆ ಮರೆತು ಏನಾಗಿದೆ, ತಪ್ಪಾಗಿದೆ, ಅದನ್ನು ಸರಿ ಮಾಡ್ಕೊಂಡು ಬಾಳೋಣ ಅಂತೀರಿ? ನಾನು ನಿಮ್ಮ ಟಿ ವಿ ಮುಖಾಂತರ ಏನು ಕೇಳ್ಕೊಳ್ಳೋದಂದರೆ, ನಮ್ಮ ನಾಗಮಂಗಲ ಟೌನ್ ಜನಕ್ಕೆ, ನಾಗಮಂಗಲ ತಾಲೂಕು ಜನಕ್ಕೆ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ. ನಾವು ಮೊದಲು ಯಾವ ಥರ ಶಾಂತಿಯಿಂದ ಇದ್ದೋ ಅದೇ ಥರ ಈಗಲೂ ನೆಕ್ಸ್ಟು ಶಾಂತಿಯಿಂದ ಇರೋ ಅಣ್ಣ ತಮ್ಮಂದಿರ ಇರೋ ಅಂತ ಕೇಳ್ಕೊಳ್ಳೋದು ಒಂದೇ ನಿಮ್ಮ ಟಿ ವಿ ಮುಖಾಂತರ. ನೋಡಿ, ಇದು ಮುಸ್ಲಿಂ ಸಮುದಾಯದ ಹಿರಿಯರು ಆಡ್ತಿರುವಂಥ ಮಾತು. ಆ ಮೂಲಕ ನಮಗೆ ಈ ಗಲಾಟೆ ಬೇಡ, ಗಲಭೆ ಬೇಡ, ಈ ದಳ್ಳೂರಿ ಬೇಡ, ಯಾವುದು ಬೇಡ, ಶಾಂತಿ ಸುವ್ಯವಸ್ಥೆಯಿಂದ ನಾವು ಇರ್ತೀವಿ, ಅಣ್ಣ ತಮ್ಮಂದ್ರಿಂದ ನಾವು ಇರ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ನಾಗಮಂಗಲ. ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯ ರಮೇಶ್. ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿದೆ ಅಂತ ಹೇಳಿ ನೋಡೋಕ್ಕೂ ಮುನ್ನ ನಾಗಮಂಗಲ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆರವಣಿಗೆ ವೇಳೆ ಮಸೀದಿ ಮುಂದೆ ಗಲಾಟೆಯಾಗಿತ್ತು. ಮಸೀದಿಯಿಂದ ಜನರು ಕಲ್ಲು ತೂರಾಟವನ್ನು ಮಾಡುವಂತಹ ಕೆಲಸಗಳನ್ನ ಕೂಡ ಮಾಡಿದ್ರು.
ಮಸೀದಿಯಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಎಲ್ಲವನ್ನ ಮರೆತು ಎಲ್ಲರೂ ಒಂದಾಗಿ ಬಾಳ್ಬೇಕು. ಈ ಬಾರಿ ಸರಳವಾಗಿ ಈದ್ ಹಬ್ಬವನ್ನ ಆಚರಿಸಿದ್ದೇವೆ. ಎಲ್ಲರೂ ಭಯದಲ್ಲಿದ್ದಾರೆ. ಇದೊಂದು ಕೆಟ್ಟ ಘಟನೆ ನಡೆದೋಗ್ಬಿಟ್ಟಿದೆ, ನಡಿಬಾರ್ದಾಗಿತ್ತು. ರಿಪಬ್ಲಿಕ್ ಕನ್ನಡಗೆ ಮುಸ್ಲಿಂ ಮುಖಂಡರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿದ್ದಾರೆ. ಈಗ ನಾನು ಅವರ ಪ್ರಾರ್ಥನಾ ಮಂದಿರದಲ್ಲಿದ್ದೀನಿ, ಅವ್ರು ಮಾತಾಡಿಸ್ತೀನಿ. ಹೇಗಿತ್ತು ಈದ್ ಮಿಲಾದ್, ಏನು ಹೇಳ್ತಾರೆ ಈ ಮೂಲಕ ಅನ್ನೋದನ್ನು ಸರ್ ಹೇಳಿ. ಈದ್ ಮಿಲಾದ್ ಮುಗೀತಾ? ತಮ್ಮ ಎಲ್ಲ ಪ್ರಾರ್ಥನೆ ಮುಗೀತಾ? ಅದೇ ಇವತ್ತು ಬರೀ ನಮಾಜಿ ಮಾಡ್ಕೊಂಡು ಇದು ಸರಿ ಅಲ್ವಲ್ಲ, ಅದಕ್ಕೆ ನಮಾಜಿ ಮಾಡ್ಕೊಂಡು 8 ಗಂಟೆಗೆ ಅಜಾನ್ ಆಯಿತು. 8:15ಗೆ ನಮಾಜಿ ಮಾಡ್ಕೊಂಡು ನಮ್ಮ ಮನೆಗೆ ಅದೆಲ್ಲ ಹೋಗ್ತಾ ಇದ್ದಾರೆ. ಏನು ಮಾಡ್ತಾ ಆ ಥರ ಏನು ಮಾಡೋದಿಲ್ಲ. ಅಂದರೆ ಮೊನ್ನೆ ಆಗಿದ್ದು ಒಂದು ಪ್ರವೋಕ್ ಮಾಡಿದ್ರು ಅನ್ನೋದಿತ್ತು. ಇವತ್ತು ತಮ್ಮ ಹಬ್ಬ, ಇವತ್ತು ಪ್ರವೋಕ್ ಆಗಿ ಮತ್ತೇನಾದರೂ ಘಟನೆ ಆಗ್ಬೋದು ಅನ್ನೋ ಉದ್ದೇಶನ, ಯಾಕೆ ಏನು ಅಂತ? ಅದೇ ಏನಾರ ಆ ಥರ ಮತ್ತೆ ಇದು ಆಗ್ಬೋದು ಅಂತ, ಒಂದು ಜಾಸ್ತಿ ಏನು ಮಾಡೋಕ್ಕೆ ಹೋಗ್ಬಾರ್ದು ಅಂತ ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬರೀ ನಮಾಜಿ ಮಾಡ್ಕೊಂಡೇ ಹೋಗೋದು ಅಷ್ಟೇ, ಬೇರೆ ಏನೂ ಇಲ್ಲ. ಒಂದು ವೇಳೆ ಏನೂ ಆಗಿಲ್ಲ ಅನ್ನೋದಿದ್ರೆ, ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ದಿದ್ರೆ ಈದ್ ಮಿಲಾದ್ ಹಬ್ಬ ಎಷ್ಟು ಜೋರಾಗಿ ಆಚರಿಸ್ತಾ ಇದ್ರಿ ಸರ್? ಮೊದಲು ಏನು ಜಾಸ್ತಿ ಮಾಡ್ತಾ ಇರಲಿಲ್ಲ. ಬರೀ ಒಂದು ಇದು ನಮಾಜಿ ಆದಮೇಲೆ ಬಯಾನ್ ಆಗ್ತಾಯಿತ್ತು. ಬಯಾನ್ ಆದಮೇಲೆ ಎಲ್ಲ ಒಂದು ಅರ್ಧ ನಮ್ಮ ಪೈಗಂಬರ್ ಅದು ಹೇಳಿ ಒಂದು ಅರ್ಧ ಗಂಟೆ 3/4 ಗಂಟೆ ಹೇಳಿ ಮತ್ತೆ ಅದು ಕ್ಲೋಸ್ ಮಾಡ್ತಾಯಿದ್ವಿ, ಮನೆಗೆ ಹೋಗ್ತಾಯಿದ್ರು ಅಷ್ಟೇ. ಬೇರೆ ಏನು ಜಾಸ್ತಿ ಆಗ್ತಾ ಇರಲಿಲ್ಲ. ಸರ್, ನೀವು ಅಣ್ಣ ತಮ್ಮಂದಿರಂತೆ ಇದ್ದವರು, ಸಾಮರಸ್ಯ ಇತ್ತು ನಾಗಮಂಗಲದಲ್ಲಿ, ಅದು ಕದಡಿದ್ದು ಹೇಗೆ ಸರ್? ಯಾಕೆ ಹಿಂಗಾಯಿತು ಅಂತ? ಅದು ಹೆಂಗೆ ಇದು ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಸೇರ್ಕೊಂಡು ಗಳಿಗೆ ಆ ಥರ ಆಗಿಬಿಟ್ಟಿದೆ. ಯಾರು ಆ ಥರ ಮಾಡೋಕ್ಕೆ ಅಂತ ಇದೇನೂ ಇರಲಿಲ್ಲ. ಆಗ್ಬಿಟ್ಟು ಅಷ್ಟೇ, ಜಾಸ್ತಿ. ಇಷ್ಟೆಲ್ಲ ಆಗಿದೆ, ಮತ್ತೆ ಸರಿ ಹೋಗಬೇಕು, ಮತ್ತೆ ಅಣ್ಣ ತಮ್ಮಂದಿರಂತೆ ನಾಗಮಂಗಲದಲ್ಲಿ ಬದುಕುವಂತಾಗಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಹಿರಿಯರಾಗಿ ಏನು ಹೇಳ್ತೀರಿ ಸರ್? ನಾವೆಲ್ಲ ಶಾಂತಿ ಮಾಡಬೇಕು ಅಂತ ಶಾಂತಿ ಸಭೆ ಎಲ್ಲ ಮಾಡಿದ್ದು. ಅವತ್ತು ಚೌಟ್ರಿಲ್ ಸರ್ ಇದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಲ್ಲ ಬಂದಿರು, ಎಲ್ಲ ಅಲ್ಲಿ ಎಲ್ಲ ಇದು ಮಾಡಿಬಿಟ್ಟು ಬಂದಿದ್ದೀವಿ. ಗಣೇಶ ಹಬ್ಬ ಮಾಡಿದಾಗಲೂ ಜೊತೆಲಿ ನಾವು ಸೇರಿಬಿಟ್ಟು ಮಾಡೋಣ ನೆಕ್ಸ್ಟು ಅಂತ, ಆಚರಣೆ ಮಾಡೋಣ ಅಂತ ಮಾಡ್ಕೊಂಡಿದ್ದೀವಿ. ಇವತ್ತು ನಾವು ಮಾಮೂಲಿ 8 ಗಂಟೆಗೆ ನಮಾಜಿ ಆಗುತ್ತೆ. ನಮಾಜಿ ಆದಮೇಲೆ ಮಾಮೂಲಿ ಪ್ರತಿ ಸಲನೂ ನಮ್ಮ ಪ್ರಾಫಿಟ್ ಪೈಗಂಬರ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳಿ ನಮಾಜಿ ಮುಗಿಸ್ಕೊಂಡು ಮನೆಗೆ ಹೋಗಿ ತಿಂಡಿ ಮಾಡ್ಕೋತಾ ಇದ್ವು ಅಷ್ಟೇ. ಬಟ್ ಈ ಸತಿ ಸ್ವಲ್ಪ ಸರಳವಾಗಿ ಮಾಡಿದ್ದೀವಿ. ಊರಲ್ಲಿ ವಾತಾವರಣ ಸರಿಯಾಗಿಲ್ವಲ್ಲ, ಹೆಂಗೆ ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತ ಅದರಿಂದ ಸ್ವಲ್ಪ ಸರಳವಾಗಿ ಮಾಡಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ನಾವೆಲ್ಲರೂ ಅಣ್ಣ ತಮ್ಮಂದ್ರಿಂತ ಹೆಂಗೆ ಇದ್ವಿ, ಮುಂದೇನೂ ಹಾಗೆ ಇರಬೇಕು. ಇದೊಂದು ಕೈ ಘಟನೆ ಇಲ್ಲಿಗೆ ಮರೆತು ಏನಾಗಿದೆ ತಪ್ಪಾಗಿದೆ ಅದನ್ನು ಸರಿ ಮಾಡ್ಕೊಂಡು ಬಾಳೋಣ ಅಂತೀರಿ? ನಾನು ನಿಮ್ಮ ಟಿ ವಿ ಮುಖಾಂತರ ಏನು ಕೇಳ್ಕೊಳ್ಳೋದಂದರೆ, ನಮ್ಮ ನಾಗಮಂಗಲ ಟೌನ್ ಜನಕ್ಕೆ, ನಾಗಮಂಗಲ ತಾಲೂಕು ಜನಕ್ಕೆ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ನಾವು ಮೊದಲು ಯಾವ ಥರ ಶಾಂತಿಯಿಂದ ಇದ್ದೋ ಅದೇ ಥರ ಈಗಲೂ ನೆಕ್ಸ್ಟು ಶಾಂತಿಯಿಂದ ಇರೋ ಅಣ್ಣ ತಮ್ಮಂದಿರ ಇರೋ ಅಂತ ಕೇಳ್ಕೊಳ್ಳೋದು ಒಂದೇ ನಿಮ್ಮ ಟಿ ವಿ ಮುಖಾಂತರ. ನೋಡಿ, ಇದು ಮುಸ್ಲಿಂ ಸಮುದಾಯದ ಹಿರಿಯರು ಆಡ್ತಿರುವಂಥ ಮಾತು. ಆ ಮೂಲಕ ನಮಗೆ ಈ ಗಲಾಟೆ ಬೇಡ, ಗಲಭೆ ಬೇಡ, ಈ ದಳ್ಳೂರಿ ಬೇಡ, ಯಾವುದು ಬೇಡ, ಶಾಂತಿ ಸುವ್ಯವಸ್ಥೆಯಿಂದ ನಾವು ಇರ್ತೀವಿ, ಅಣ್ಣ ತಮ್ಮಂದ್ರಿಂದ ನಾವು ಇರ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ನಾಗಮಂಗಲ.